ಕೆಆರ್ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಹೆಚ್ಚಾಯಿತು ಬಂಡಾಯದ ಬಿಸಿ. ಮಂಡ್ಯದ ಏಕೈಕ ಜೆಡಿಎಸ್ ಶಾಸಕನಿಗೆ ತಲೆನೋವಾಗ್ಬಿಟ್ಟಿದೆ ಈ ಬಂಡಾಯ. ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ವಿರುದ್ಧವೇ ಬಂಡಾಯಗಾರರಿಂದ ಆರೋಪಗಳ ಸುರಿಮಳೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಜೆಡಿಎಸ್ ಮುಖಂಡರಾದ ಡಾಲು ರವಿ, ಬಿಎಂ ಕಿರಣ್ ಆರೋಪ ಮಾಡ್ತಾ ಇರೋದು. ಕಾಂಗ್ರೆಸ್ ಜೊತೆ ಶಾಸಕ ಎಚ್.ಟಿ. ಮಂಜು ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ನಮ್ಮ ಬೆಳವಣಿಗೆ ನೋಡಿ ನಮ್ಮನ್ನ ತುಳಿತಾ ಇದ್ದಾರೆ. ಶಾಸಕರ ವರ್ತನೆಯಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗಿದೆ. ನಾವು ಪಕ್ಷ ಬಿಟ್ಟಿಲ್ಲ, ಪಕ್ಷ ದ್ರೋಹ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಆದ್ರೂ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ನಾವು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಬಂಡಾಯ ಮುಖಂಡರು ಹೇಳ್ತಾ ಇದ್ದಾರೆ. ಏಳು ಮತಗಳನ್ನ ನೀವು ಕೇಳಿದ್ರಿ. ಈಗ 16, 23 ಆಗ್ತಿದ್ರೆ ಪತ್ರಗಾರಿಕೆ ರಾಜಕಾರಣ, ಇದು ರಾಜಕಾರಣ. ಕಿರಣ್ ಕೇಳಿ ಹಾಕಿಸ್ಕೊಂಡ್ರೆ ಜಾಸ್ತಿ ಹಾಕಿಕೊಂಡ್ರು ವಿರೋಧ. ಎಲ್ಲ ಅಧ್ಯಕ್ಷರು ಹೋಗಿ ದೇವರ ಮನೆಯಲ್ಲಿ ನಾನು ಆತರ ನಿಮ್ಗೆ ಏನಾದ್ರು ಇದ್ರೆ ಕುಮಾರಣ್ಣನ ಹತ್ರ, ದೇವೇಗೌಡರ ಹತ್ರ, ನಿಖಿಲಣ್ಣನ ಹತ್ರ ನಮ್ಮ ಪಾರ್ಟಿಗೆ ಅವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ಬೇಕು. ನಾವು ಪಾರ್ಟಿಗೆ ಬಂದಿರೋದು ಅವ್ರ ಮುಖಾಂತರ. ಇಲ್ಲಿ ನಾವು ನಿಮ್ ಶಿಷ್ಯ ಆಗಕ್ ಬಂದಿರ್ಲಿಲ್ಲ. ವಯಸ್ಸಿನ 1 ವರ್ಷ ಚಿಕ್ಕವರಿದ್ದೀರಿ ಶಾಸಕರೇ. ನಾವು ನಿಮ್ಗೆ ಗೌರವ ಕೊಟ್ಟಿದೀವಿ. ಅಭ್ಯರ್ಥಿ ಆದ್ಮೇಲೆ ನೀವು MLA ಆಗಿದ್ದೀರಿ. MLA ಆದ ಕೆಲಸ ಮಾಡಿ. ನೀವು ಮಾತು ಚುನಾವಣೆ ನಮಗೂ ನಿಮ್ಗೂ ಹಿಡಿತಿಲ್ಲ, ನಿಮ್ಗೆ ಯಾಕೆ ಹಾಕ್ಸ್ಬೇಕು? ನಾನು ಹಾಕಲ್ಲ. ನೀವು ನನಗೆ ನಾನು ಎದುರಾಳಿಯಾಗಿ ಚುನಾವಣೆ ನಿಂತವ್ರು, ನನ್ನ ಬಗ್ಗೆ ಯಾಕೆ ಹೆಸರು ಪ್ರಸ್ತಾಪ ಮಾಡ್ತೀರಿ ಗೊತ್ತಿಲ್ಲ. ಕಿರಣ್ ಅವರು ನನಗೆ ವಿಶ್ವಾಸ ಇದ್ದಿದ್ರಿಂದ ನಾನು ಅವತ್ತು ಮಾತು ಪ್ರಕಾರ ಮಾಡಿದ್ದೀನಿ. ಮಂಗೂಲಲ್ಲಿ ಕಿರಣ್ ಅವರು ಓಟಿರ್ಲಿಲ್ಲ, ಇಲ್ಲಿ ಕೂತಿರೋರು ನಾಗೇಶ್ ಅನ್ನೋದು ಓಟೇನಿರ್ಲಿಲ್ಲ, ಉದಯಣ್ಣದು ಓಟೇನಿರ್ಲಿಲ್ಲ. ಅವ್ರ ಓಟೆಲ್ಲ ನೀವೇ ಕರ್ಕೊಂಡು ಹೋಗಿದ್ರಿ. ಇನ್ನು ನಮ್ಮ ನಗರಪ್ಪ ಅವರು ಅವ್ರ ಕಡೆಗೆ ನಿಮ್ ಬರನೇ ಇದ್ರ ಹೊತ್ತು ಡೆಲಿಗೇಷನ್ ಬರ್ಸೋ ಟೈಮಲ್ಲಿ ವಿಶ್ವಣ್ಣ ನಿಂತು ಬರ್ಸಿರೋದು ಅವ್ರು. ನಾನು ನನ್ನ ಮತ ಕೇಳಿದ್ರು, ಮತ ಹಾಕೊಂಡು ಚುನಾವಣೆ ಓಟ್ ಕೇಳ್ದ ಹಾಕ್ತಾರೆ ಅವ್ರ ಜನ. ಓಟೆ ಕೇಳದೆ ಓಟ್ ಹಾಕ್ಬೇಕಂತೆ. ಯಾವ ದೇಶದ ಕಾನೂನು ಗೊತ್ತಿಲ್ಲ. ನಾವು ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲಣ್ಣ ಸಾರಥ್ಯದಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಆಚರಿಸಿದಾಗ ನಾವು ಸೀನಿಯರ್ ಲೀಡರ್ಗಳು ನಮ್ಮನ್ನ ಹೋಗೋಣ ಅಂದರೆ ನಾವು ಪಕ್ಷ ಬಿಟ್ಟು ಹೋಗಿರ್ಲಿಲ್ಲ, ಪಕ್ಷದಲ್ಲಿ ಹೋಗಿದ್ದು. ನೀವು ಪಕ್ಷದಲ್ಲಿದ್ದೀರಿ, ನೀವು ಬಂದಿದ್ದೀರಿ. ನೀವ್ಯಾಕೆ ಬಂದು ನಾವು ಕೇಳ್ಬೋದ? ಕೇಳಿದೀವ? ನಾವು ದೇವೇಗೌಡರು ಪಕ್ಷ ಅಂತಿರೋದು. ನಿಮ್ದು ಯಾವ್ದಾದ್ರು ಬೇರೆ ಪಕ್ಷ JDS ಅಂತಿದ್ರೆ ಅಲ್ಲಿ ಹೇಳಿ, ಬಹಿರಂಗವಾಗಿ ಹೇಳಿ ನಮ್ದು ಪಕ್ಷ ಈ JDS, ಇದು ಬಾವುಟ ಇದ್ದದ್ದು, ಚಿಹ್ನೆ ಇದ್ದದ್ದು ಅಂತ ಹೇಳಿ. ನೀವಿರೋದು ಅದೇ ಪಕ್ಷದಲ್ಲಿ. ಅಂದ್ರೆ ಕಾರ್ಯಕರ್ತರು, ನಿಖಿಲಣ್ಣ ಮೊನ್ನೆ ಬಂದು ಸಭೆಯಲ್ಲಿ ಏನ್ ಮಾಡಿದ್ರು, ಕಾರ್ಯಕರ್ತರು ಸಭೆಯಲ್ಲಿ 1 ಓಟಿನ ಕಾರ್ಯಕರ್ತರು ಮುಖ್ಯ. ದಿನನಿತ್ಯ ನಾನು ಸುಳ್ಳು ಹೇಳಿ ನಿಮ್ಮ ಚಾಡಿ ಹೇಳೋ ಚಟ ನಮ್ಗಿಲ್ಲ. ನಾನ್ ನಾಯಕ ಮಾತಾಡ್ಸಕ್ಕೆ ನೀವು ಯಾರು ತಡೆಯಕ್ಕಾಗಿಲ್ಲ. ವೇದಿಕೆ ಮಾತ್ರ ಮಾತಾಡ್ಸ್ಬೇಕು ಅಂತ ಅವ್ರು ಹೇಳಿಲ್ಲ. ಕಾರ್ಯಕ್ರಮ ನಡೀತಿದೆ, ಬಂದು ಮಗ ತೋರ್ಸಕ್ ಹೋದ್ರೆ ನಿಮ್ಮ ನಡ್ಕೊಂಡು ಪ್ರೀತಿ ನಮ್ಮೆಲ್ಲ ತೋರಿಸ್ತೀರಾ ನೀವು? ನೀವಂದ್ರೆ ಯಾರ ಮನೆ ಬಾಗ್ಲಿಗೆ ಹೋಗೇ ಇಲ್ವಾ? ತಾಲೂಕಿನ ವ್ಯವಸ್ಥೆ ಹಾಳು ಮಾಡಿದವ್ರು ಫಸ್ಟ್ ನೀವೇ. ಮುನ್ಸಿಪಾಲಿಟಿ ಹೋಗಿ ಅಡ ಇಟ್ಟವ್ರು ನೀವು ಫಸ್ಟ್.